ಪೋಕ್ಸೋ ಕಾಯ್ದೆ ದುರುಪಯೋಗಕ್ಕೆ ಬ್ರೇಕ್. ರೋಮಿಯೋ ಜೂಲಿಯಟ್ ನಿಯಮ ಜಾರಿಗೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಸೂಚನೆ. ಪೋಕ್ಸೋ ಕಾಯ್ದೆಯ ದುರುಪಯೋಗದ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ರೋಮಿಯೋ ಜೂಲಿಯಟ್ ಷರತ್ತು ಪರಿಚಯಿಸುವಂತೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ತಾಕೀತು ಮಾಡಿದೆ. ಹಾಗಾದರೆ ಈ ರೋಮಿಯೋ ಜೂಲಿಯಟ್ ನಿಯಮ ಎಂದರೇನು? ಇದು ಯಾವ ದೇಶಗಳಲ್ಲಿ ಜಾರಿಯಲ್ಲಿದೆ? ಭಾರತದಲ್ಲಿ ಈ ನಿಯಮ ಜಾರಿಗೆ ಬರುವ ಸಾಧ್ಯತೆ ಇದೆಯೇ? ಈ ಬಗ್ಗೆ ಈಗಿರುವ ಕಾನೂನು ಏನು ಹೇಳುತ್ತದೆ? ಈ ಕುರಿತಾಗಿ ತಿಳಿಸುತ್ತೇವೆ. ಸಂಪೂರ್ಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹದಿಹರೆಯದವರ ನಡುವಿನ ಒಮ್ಮತದ ಲೈಂಗಿಕತೆಯನ್ನ ಅಪರಾಧ ಪಟ್ಟಿಯಿಂದ ತೆಗೆದುಹಾಕುವುದನ್ನು ರೋಮಿಯೋ ಜೂಲಿಯಟ್ ಕಾನೂನು ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಈ ಕಾನೂನನ್ನು ಹಲವು ದೇಶಗಳು ಅಳವಡಿಸಿಕೊಂಡಿದೆ. ಇಂದು 18 ವರ್ಷದೊಳಗಿನ ಹುಡುಗಿಯರು ಮತ್ತು 18ಕ್ಕೂ ಹೆಚ್ಚುವರಿಯಾಗಿ ವಯಸ್ಸಿನ ಲಕ್ಷಾಂತರ ಹುಡುಗರು ಸಮ್ಮತಿಯ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಾರೆ. ಹಾಗೂ ಹೆಣ್ಣು ಗರ್ಭಿಣಿಯಾದರೆ ಮತ್ತು ಆಕೆಯ ಪೋಷಕರು ಪೊಲೀಸರಿಗೆ ದೂರು ನೀಡಿದರೆ ಅತ್ಯಾಚಾರ ಅಂತ ಹುಡುಗನನ್ನ ಬಂಧಿಸಲಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವ PAL ಹೇಳುತ್ತದೆ. ಈ ಹಿನ್ನೆಲೆ ಒಮ್ಮತದ ಹದಿಹರೆಯದ ಲೈಂಗಿಕತೆಯನ್ನ ಅಪರಾಧ ಪಟ್ಟಿಯಿಂದ ತೆಗೆದುಹಾಕುವ ಬಗ್ಗೆ ಸುಪ್ರೀಂ ಕೋರ್ಟ್ ಶುಕ್ರವಾರ ಕೇಂದ್ರದ ಪ್ರತಿಕ್ರಿಯೆಯನ್ನ ಕೇಳಿದೆ. 2012ರ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಯಡಿಯಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿನ ಒಪ್ಪಿಗೆಯು ಅಪ್ರಸ್ತುತವಾಗಿದೆ ಮತ್ತು ಅಂತಹ ಅಪ್ರಾಪ್ತ ವ್ಯಕ್ತಿಯೊಂದಿಗೆ ಲೈಂಗಿಕ ಚಟುವಟಿಕೆಯಲ್ಲಿ ಪ್ರಯತ್ನಿಸುವ ಯಾವುದೇ ವ್ಯಕ್ತಿ ಲೈಂಗಿಕ ದೌರ್ಜನ್ಯಕ್ಕೆ ತಪ್ಪಿತಸ್ಥನಾಗುತ್ತಾನೆ. ಹಾಗೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 375ರ ಅಡಿಯಲ್ಲಿ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯೊಂದಿಗಿನ ಲೈಂಗಿಕತೆಗೆ ಅವಳು ಒಪ್ಪಿಗೆ ನೀಡಿದರೂ ಸಹ ಅದು ಅತ್ಯಾಚಾರ ಎಂದೆನಿಸಿಕೊಳ್ಳುತ್ತದೆ. ಹದಿಹರೆಯದ ಲೈಂಗಿಕತೆಯ ಪ್ರಕರಣಗಳಲ್ಲಿ ಶಾಸನಬದ್ಧ ಅತ್ಯಾಚಾರ ಆರೋಪಗಳು ಹುಡುಗ ವಯಸ್ಕನಾಗಿದ್ದರೆ ಮಾತ್ರ ಅನ್ವಯಿಸುತ್ತದೆ. 2007ರಿಂದ ಅನೇಕ ದೇಶಗಳು ರೋಮಿಯೋ ಜೂಲಿಯಟ್ ಕಾನೂನನ್ನು ಅಳವಡಿಸಿಕೊಂಡಿದ್ದು, ಇದರ ಪ್ರಕಾರ ವಯಸ್ಕರಲ್ಲದ ಹುಡುಗಿಯ ವಯಸ್ಸಿಗಿಂತ 4 ವರ್ಷಕ್ಕಿಂತ ಹೆಚ್ಚಿಲ್ಲದಿದ್ದರೆ ಹುಡುಗನನ್ನ ಬಂಧಿಸುವುದನ್ನು ತಡೆಯುತ್ತದೆ. ಆದರೆ ಭಾರತದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಅನೇಕ ಹುಡುಗರನ್ನ 16ರಿಂದ 18 ವಯೋಮಾನದ ಹುಡುಗಿಯರೊಂದಿಗೆ ಸಮ್ಮತಿಯ ಲೈಂಗಿಕತೆಯಲ್ಲಿ ತೊಡಗಿಸಿಕೊಂಡಿದ್ದಕ್ಕಾಗಿ ಬಂಧಿಸಲ್ಪಟ್ಟಿರುವ ಕಳಂಕಕ್ಕೆ ಗುರಿಯಾಗಿದ್ದಾರೆ ಎಂದು ಈ ಹಿಂದಿನ CJA DY ಚಂದ್ರಚೂಡ ನೇತೃತ್ವದ ಪೀಠದ ಎದುರು ಕೆಲವು ವರ್ಷಗಳ ಹಿಂದೆಯೇ ಅರ್ಜಿದಾರರ ವಕೀಲ ಹರ್ಷ ವಿಭೋರ್ ಸಿಂಗಾಲ್ ಹೇಳಿದರು. ಈ ಹಿನ್ನೆಲೆ 16 ವರ್ಷಕ್ಕಿಂತ ಮೇಲ್ಪಟ್ಟ ಹುಡುಗಿಯರು ಮತ್ತು 16ರಿಂದ 20 ವರ್ಷ ವಯಸ್ಸಿನ ಹುಡುಗರ ನಡುವಿನ ಸಮ್ಮತಿಯ ಲೈಂಗಿಕತೆಯನ್ನ ಅಪರಾಧವಲ್ಲ ಎಂದು ಕಾನೂನಾತ್ಮಕವಾಗಿ ರೂಪಿಸಲು ಸರ್ಕಾರಕ್ಕೆ ಅವರು ಮನವಿ ಮಾಡಿದ್ದರು. ಇದೀಗ 2020ರ ಜನವರಿ 9ರಂದು ಪೋಕ್ಸೋ ಕಾಯ್ದೆಯ ದುರುಪಯೋಗಕ್ಕೆ ಅಂತ್ಯ ಹಾಡಲು ಅದರ ಕಠಿಣ ನಿಬಂಧನೆಗಳಿಂದ ನಿಜವಾದ ಹದಿಹರೆಯದ ಸಂಬಂಧಗಳಿಗೆ ವಿನಾಯಿತಿ ನೀಡಲು ರೋಮಿಯೋ ಜೂಲಿಯಟ್ ನಿಯಮವನ್ನು ಪರಿಚಯಿಸುವಂತೆ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರಕ್ಕೆ ಮತ್ತೊಮ್ಮೆ ಸಲಹೆ ನೀಡಿದೆ. ಮಾತ್ರವಲ್ಲದೆ ಈ ತೀರ್ಪಿನ ಪ್ರತಿಯನ್ನ ಭಾರತ ಸರ್ಕಾರದ ಕಾನೂನು ಕಾರ್ಯದರ್ಶಿಗೆ ರವಾನಿಸಿ ಇದರ ಅನುಷ್ಠಾನದ ಕುರಿತು ಚಿತ್ತ ಹರಿಸಬೇಕು. ಈ ಮುಖೇನ ಕಾನೂನಿನ ಭದ್ರಕೋಟೆಯಿಂದ ನಿಜವಾದ ಹದಿಹರೆಯದ ಸಂಬಂಧಗಳಿಗೆ ವಿನಾಯಿತಿ ನೀಡಬಹುದಾಗಿದೆ. ಇದು ಇಂದಿನ ಮಕ್ಕಳು ಮತ್ತು ನಾಳಿನ ನಾಯಕರನ್ನ ರಕ್ಷಿಸುವ ಗುರಿಯನ್ನ ಹೊಂದಿದೆ ಎಂದು ಸುಪ್ರೀಂ ಕೋರ್ಟ್ ನುಡಿದಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಯಾವ ತರನಾಗಿ ನಿರ್ಧಾರ ಕೈಗೊಳ್ಳಲಿದೆ? ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬದಲಾವಣೆಯಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.